ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಟಾಪಿಕ್ ಪ್ರತಿಯೊಬ್ಬ ನ್ಯೂ ಪೇರೆಂಟ್ಸ್ಗೆ ಮತ್ತು ಮನೆಯಲ್ಲಿ ಆಲ್ರೆಡಿ 3 ತಿಂಗಳು 4 ತಿಂಗಳು ಮಗು ಇದೆ ಅಂತಹ ಪೇರೆಂಟ್ಸ್ಗಳಿಗೆ ನಾನು ನೀಡುವಂತಹ ಮಾಹಿತಿ ತುಂಬ ಹೆಲ್ಪ್ ಆಗುತ್ತೆ. ಈ ಮಾಹಿತಿನ ತಿಳ್ಕೊಂಡಿಲ್ಲ ಅಂತಂದರೆ ಮಕ್ಕಳ ಆರೋಗ್ಯದಲ್ಲಿರ್ಬೋದು ಆ್ಯಂಡ್ ಅವರ ಒಂದು ಚಟುವಟಿಕೆಯಲ್ಲಿರ್ಬೋದು ಆ್ಯಂಡ್ ಅವರ ಕಂಪ್ಲೀಟ್ ಒಂದು ಏನಂತ ಹೇಳ್ಬೋದು ಬೆಳವಣಿಗೆಯಲ್ಲಿರ್ಬೋದು ಪೆಟ್ಟು ಬೀಳತ್ತೆ. ಯಾವುದಪ್ಪ ಅದು ಅಂತಂದರೆ ಈ ಟಾಪಿಕ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ತುಂಬ ರೀಸೆಂಟಾಗಿ ಇದೇ ರಿಲೇಟೆಡ್ ನನಗೆ ಕ್ವೆಶ್ಚನ್ಸ್ ಬರ್ತಿದೆ. ಮಗುಗೆ ಎಷ್ಟು ನೀರು ಕೊಡಬೇಕು, ಮಗುಗೆ ಯಾವಾಗಿಂದ ನೀರು ಕೊಡಬೇಕು, ಈಗ ಚಳಿ ಇದೆ ಅಲ್ವಾ ಯಾವಾಗಿಂದ ನೀರು ಕೊಡೋದು, ಈ ರೀತಿಯಾದ ನೀರಿನ ರಿಲೇಟೆಡ್ ಮಕ್ಕಳಿಗೆ ಕೊಡೋದ್ರ ಬಗ್ಗೆ ನನಗೆ ತುಂಬ ಕಾಮೆಂಟ್ಸ್ಗಳು ರಿಸೀವ್ ಆಗ್ತಿದೆ ಇನ್ಸ್ಟಾಗ್ರಾಮಲ್ಲಿ, ಅಂತಂದರೆ DMs ರೀತಿ. ಅದಕ್ಕೋಸ್ಕರ ಟು ಅಡ್ರೆಸ್ ದಿಸ್ ಇವತ್ತಿನ ಒಂದು ಡೈಲಿ ವ್ಲಾಗಲ್ಲಿ ನಾನು ಇದೇ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹೊರಗಡೆ ಹೋಗಿದ್ವಿ, ಜ್ಯೂಸ್ ಕುಡಿದ್ವಿ, ಪಾನಿಪುರಿ ತಿಂದ್ವಿ ಆ್ಯಂಡ್ ಮನೆಗೆ ಬಂದು ಅದಿತಿ ಊಟ ಮಾಡಿ ಬುಕ್ ರೀಡಿಂಗ್ ಎಲ್ಲ ಮಾಡಿದ್ರು. ಸೊ ಇದೇ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ, ವೆರಿ ಇಂಪಾರ್ಟೆಂಟ್, ಮಕ್ಕಳಿಗೆ ನೀರು ಯಾವಾಗಿಂದ ಕೊಡಬೇಕು, ಬೇಗ ಕೊಟ್ಟರೆ ಏನಾಗುತ್ತೆ, 0 to 6 months ಮಕ್ಕಳಿಗೆ ನೀರು ಅವಶ್ಯಕತೆ ಇದೆಯಾ, ಕೊಟ್ಟರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಮಕ್ಕಳಿಗೆ ನೀರನ್ನು 0 to 6 months ಯಾಕೆ ಕೊಡಬಾರ್ದು? 6 monthsವರೆಗೂ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡಿಂಗ್ ಮಾತ್ರ ಮಾಡಬೇಕಾಗತ್ತೆ. ಯಾಕಂತಂದರೆ ತಾಯಿಯ ಎದೆ ಹಾಲಲ್ಲಿ 87% ಅಷ್ಟು ನೀರಿರೋದ್ರಿಂದ ಹೆಚ್ಚಿಗೆ ನೀರು ಕೊಟ್ಟಾಗ ಮಗುಗೆ ಏನಾಗುತ್ತೆ ಅಂತಂದರೆ ಆ್ಯಕ್ಟಿವ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ, ಮಗುಗೆ ತುಂಬ ಹೊಟ್ಟೆ ತುಂಬಂಗಾಗತ್ತೆ. ಯಾಕಂತಂದರೆ ಮಗುವಿನ ಹೊಟ್ಟೆ ತುಂಬ ಪುಟ್ಟದಿರೋದ್ರಿಂದ ನಾವು ಹೆಚ್ಚಿಗೆ ನೀರು ಕೊಟ್ಟಾಗ ಮಗು ಹಾಲು ಕುಡಿಯೋದಿಲ್ಲ, ಇದರಿಂದ ವೆಯ್ಟ್ ಗೇನ್ ಆಗಲ್ಲ, ವೆಯ್ಟ್ ಲಾಸ್ ಆಗ್ತಾ ಇರ್ತಾರೆ. ಯಾಕಂತಂದರೆ ಮಗುಗೆ ಸಿಗಬೇಕಾಗಿರುವಂತಹ ನ್ಯೂಟ್ರಿಷನ್ ಸಿಕ್ಕಿಲ್ಲ ಅಂತಂದರೆ ಮಗು ಹೇಗೆ ವೆಯ್ಟ್ ಗೇನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ಮಕ್ಕಳು ತುಂಬ ನಿದ್ದೆ ಕಡಿಮೆ ಮಾಡ್ತಾರೆ, ತುಂಬ ಕ್ರ್ಯಾಂಕಿ ಆಗಿರ್ತಾರೆ ಆ್ಯಂಡ್ ಮಕ್ಕಳಿಗೆ ಸಿಗಬೇಕಾಗಿರುವಂತಹ ನ್ಯೂಟ್ರಿಷನ್ ಸಿಕ್ಕಿಲ್ಲ ಅಂತಂದರೆ ಮಕ್ಕಳು ಆ್ಯಕ್ಟಿವ್ ಆಗಿರೋದಿಲ್ಲ. ಪ್ಲೀಸ್ ದಯವಿಟ್ಟು 6 ತಿಂಗಳವರೆಗೂ ಮಕ್ಕಳಿಗೆ ಯಾವುದೇ ರೀತಿ ನೀವು ನೀರನ್ನು ಕೊಡೋದನ್ನು ಅವಾಯ್ಡ್ ಮಾಡಿ, ಅದರ ಯೋಚನೆಯೂ ಬೇಡ. ಯಾಕಂತಂದರೆ ಮಕ್ಕಳಿಗೆ ಬೇಕಾಗಿರುವಂತಹ ನೀರು ತಾಯಿಯ ಎದೆ ಹಾಲಲ್ಲಿ ನಮ್ಮ ಸೃಷ್ಟಿ ಮಾಡಿರುತ್ತೆ. 87% ಅಷ್ಟು ನೀರಿರೋದ್ರಿಂದ ಮಕ್ಕಳಿಗೆ ಬೇಕಾಗಿರುವಂತಹ ಹೈಡ್ರೇಷನ್ ಎದೆ ಹಾಲು ಕೊಡುತ್ತೆ. ಯಾವಾಗಿಂದ ಮಕ್ಕಳಿಗೆ ನೀರು ಕೊಡಬೇಕು ಅಂತಂದರೆ ಸಾಲಿಡ್ನ ಶುರು ಮಾಡಿದಾಗ 5 ತಿಂಗಳು ತುಂಬಿದ ಮೇಲೆ ಮಕ್ಕಳಿಗೆ ನಾವು ಸಾಲಿಡ್ನ ಶುರು ಮಾಡ್ತೀವಿ 6 ತಿಂಗಳಿಂದ ಅಲ್ವಾ. ಸೊ ಆವಾಗ ನಾವು ಮಕ್ಕಳಿಗೆ ಸಿಪ್ ಬೈ ಸಿಪ್ ಅಂತ ಹೇಳ್ತೀವಿ. ಅಂತಂದರೆ ಒಂದು ಲೋಟ ಪೂರ್ತಿ ಮಕ್ಕಳಿಗೆ ನೀರು ಕುಡಿಸ್ಬಾರ್ದು. ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಮಗುಗೆ ಆಹಾರ ಮಧ್ಯ ಈಗ ಮಗು ಒಂದು ಬೌಲಷ್ಟು 2 to 3 ಸ್ಪೂನು ರಾಗಿ ಸರಿನ ಮಗು ತಿಂತಿದೆ ಅಂತಂದರೆ ಮಧ್ಯ ನುಂಗಲಿಕ್ಕೆ ಸಹಾಯ ಆಗೋದಕ್ಕೆ ನಾವು ಮಗುಗೆ ನೀರನ್ನು ಕೊಡಬೇಕಾಗತ್ತೆ. ಆ್ಯಂಡ್ ನೀರು ಎಷ್ಟನ್ನು ಕೊಡಬೇಕು ಅಂತಂದರೆ 30 ml ಇಂದ 50 ml ವರೆಗೂ ನಾವು 6 ತಿಂಗಳಿಂದ 1 ವರ್ಷದವರೆಗೂ ಒಂದು ದಿನದಲ್ಲಿ ಮಗುಗೆ ಈ ರೀತಿ ನಾವು ನೀರನ್ನು ಕೊಡಬಹುದು ಮಗುಗೆ. ಯಾಕಂತಂದರೆ ನೀರನ್ನು ನಾವು 30 ml to 50 ml ಮಾತ್ರ ಕೊಡಬೇಕಾಗತ್ತೆ. ಇನ್ನು ಮಿಕ್ಕಿದ್ರಲ್ಲಿ ಮಗು ಬ್ರೆಸ್ಟ್ ಮಿಲ್ಕ್ನ ಫೀಡ್ ಮಾಡ್ತಿರುತ್ತೆ, ಬೇರೆ ರೀತಿಯಾದ ಜ್ಯೂಸಸ್ ಇರಬಹುದು ಅಥವಾ ಫಾರ್ಮುಲಾ ಮಿಲ್ಕ್ನ ಮಗು ಫೀಡ್ ಮಾಡ್ತಿರುತ್ತೆ. ಸೊ ನೀವು ಇದೇ ರೀತಿ ಪ್ಲ್ಯಾನ್ ಮಾಡಬೇಕಾಗತ್ತೆ. 30 ರಿಂದ 50 ml ನಾವು ಮಕ್ಕಳಿಗೆ ನೀರನ್ನು ಕೊಡಬಹುದು. 1 ವರ್ಷ ಆದಮೇಲೆ ಎಷ್ಟು ಕೊಡಬೇಕು, ಎಷ್ಟು ml ಕೊಡಬೇಕು ಅಂತಂದರೆ ಮಕ್ಕಳು ಎಷ್ಟು ಕೇಳ್ತಾರೋ ಅಷ್ಟನ್ನು ಕೊಡ್ಬೋದು. ಮಕ್ಕಳೇ ಕೇಳ್ತಾರೆ, ಮಕ್ಕಳ ಬಾಡಿಗೆ ನೀರು ಬೇಕು ಅಂತ ಅನಿಸುತ್ತೆ, ಆವಾಗ ಮಕ್ಕಳೇ ರಿಕ್ವೆಸ್ಟ್ ಮಾಡ್ತಾರೆ. ಇದನ್ನು ನೀವು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಕೊಡಿ. ಊಟ ಆಗಿದ ತಕ್ಷಣ ಮಗು ಇಷ್ಟು ನೀರು ಕುಡಿಬೇಕು ಅಷ್ಟು ನೀರು ಕುಡಿಬೇಕು ಅಂತ ನೀವೇ ಒಂದು ಅಮೌಂಟ್ ಆಫ್ ವಾಟರ್ ಇಷ್ಟು ml ಕುಡಿಬೇಕು, ಇಷ್ಟು ಬಾಟಲ್ ಅಷ್ಟು ಕುಡಿಬೇಕು ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮಗುಗೆ ನೀರು ಕಡಿಮೆ ಆಗಿದೆ ಅಂತಂದರೆ, ಮಗುವಿನ ಬಾಡಿಗೆ ನೀರು ಕಡಿಮೆ ಆಗಿದೆ ಅಂತಂದರೆ ನಿಮಗೆ ಕೆಲವು ಸಿಂಪ್ಟಮ್ಸ್ಗಳು ಅರ್ಥ ಆಗುತ್ತೆ. ಯಾವ ಸಿಂಪ್ಟಮ್ಸ್ಗಳು ಮಗು ಡಿಹೈಡ್ರೇಟ್ ಆಗ್ತಿದೆ ಅಂತ ಗೊತ್ತಾಗುತ್ತೆ ಅಂತಂದರೆ, ಮಗು ಸರಿಯಾಗಿ ನಿದ್ದೆ ಮಾಡೋದಿಲ್ಲ, 6 ರಿಂದ 8 ಸಲ ಯೂರಿನ್ ಪಾಸ್ ಮಾಡಲ್ಲ, ಯೂರಿನ್ ಪಾಸ್ ಮಾಡಿದಾಗ ತುಂಬ ಯೆಲ್ಲೋ ಕಲರ್ ಡಾರ್ಕ್ ಯೆಲ್ಲೋ ಮಗು ಪಾಸ್ ಮಾಡ್ತಿದೆ ಯೂರಿನ್ನ, ಅಥವಾ ಆರೆಂಜ್ ಕಲರಲ್ಲಿ ಮಗು ಯೂರಿನ್ನ ಪಾಸ್ ಮಾಡ್ತಿದೆ ಅಂತ ಅಂದಾಗ ನೀವು ಅರ್ಥ ಮಾಡ್ಕೋಬೇಕು ಮಗುಗೆ ಡಿಹೈಡ್ರೇಟ್ ಆಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಇದನ್ನು ಸಹ ನಾವು ತುಂಬ ಇಂಪಾರ್ಟೆಂಟ್ ಆಗಿ ಗಮನ ವಹಿಸಬೇಕು. ಯಾವುದು ಅಂತಂದರೆ ಮಗುವಿನ ಲಿಪ್ಸು ತುಂಬ ಕಪ್ಪಾಗ್ತಿರತ್ತೆ ಅಥವಾ ಕ್ರ್ಯಾಕ್ಡ್ ಲಿಪ್ಸ್ ಅಂತ ಹೇಳ್ತೀವಿ, ಅಂತಂದರೆ ತುಂಬ ಒಡೆದಿರತ್ತೆ. ಈ ರೀತಿ ಆದಾಗ್ಲೂ ಮಗುಗೆ ಡಿಹೈಡ್ರೇಷನ್ ಆಗ್ತಿದೆ, ನೀರು ಸಾಕಾಗ್ತಿಲ್ಲ ಅನ್ನೋದು ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೋದು. ಈ ರೀತಿ
ನಿಮಗೆ ಸಿಂಪ್ಟಮ್ಸು ಗೊತ್ತಾದಾಗ ದಯವಿಟ್ಟು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮೇಕ್ ಶ್ಯೂರ್ ಮಾಡ್ಕೊಳ್ಳಿ ದಟ್ ಮಗುಗೆ ಡಿಹೈಡ್ರೇಷನ್ ಆಗಿದೆಯಾ ಅಂತ. ಆವಾಗ ಡಾಕ್ಟರ್ಸ್ ಕೊಡುವಂತಹ ಅಡ್ವೈಸ್ನ ನೀವು ಫಾಲೋ ಮಾಡೋದ್ರಿಂದ, ನೀರನ್ನು ಕೊಡೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಆಗೋದಿಲ್ಲ. ಯಾವಾಗಿಂದ ನೀರು ಕೊಡಬೇಕು, ಎಷ್ಟು ನೀರು ಕೊಡಬೇಕು ಅಂತ ಗೊತ್ತಾಯಿತು. ಅದೇ ಸಾಕಷ್ಟು ಜನ ಪೇರೆಂಟ್ಗಳಿಗೆ ಬಿಸಿನೀರು ಕೊಡಬೇಕಾ ಮಕ್ಕಳಿಗೆ ತಣ್ಣೀರು ಕೊಡಬೇಕಾ ಅಂತ ತುಂಬ ಕ್ವೆಶ್ಚನ್ ಇರುತ್ತೆ. ನಿಮ್ಮನೆಯಲ್ಲಿ ಅಕ್ವಾಗಾರ್ಡ್ ಅಥವಾ ಫಿಲ್ಟರ್ ನೀರನ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನೀವು ಅದೇ ನೀರನ್ನ ಕೊಡ್ಬೋದು. ಅಥವಾ ಮಕ್ಕಳಿಗೆ ಕಾಯಿಸಿ ಆರಿಸಿದ ನೀರನ್ನು ಕೊಡೋದ್ರಿಂದ ಅದು ತುಂಬ ಸೇಫೆಸ್ಟ್. ಯಾಕಂತಂದರೆ ಯಾವುದೇ ರೀತಿ ಒಂದು ಬ್ಯಾಕ್ಟೀರಿಯಾ ಇರ್ಬೋದು, ಜರ್ಮ್ಸ್ ಇರ್ಬೋದು, ಅದು ಎಲ್ಲನೂ ಅದರಲ್ಲಿ ಕಿಲ್ ಆಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ನೀವು ಒಂದು ಫ್ಲಾಸ್ಕಲ್ಲಿ ತುಂಬಿಟ್ಕೊಂಡು ಮಗು ಕೇಳಿದಾಗೆಲ್ಲ ನೀವು ಅದೇ ನೀರನ್ನು ಕೊಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಮಕ್ಕಳಿಗೆ ಬಿಸಿ ನೀರೇ ಕೊಡಬೇಕಾ, ತಣ್ಣೀರೇ ಕೊಡಬೇಕಾ, ಆ ರೀತಿಯೆಲ್ಲ ಏನೂ ಇಲ್ಲ. ವಾತಾವರಣಕ್ಕೆ ತಕ್ಕಂತೆ, ಟೆಂಪರೇಚರ್ಗೆ ತಕ್ಕಂತೆ ನೀವು ನೀರನ್ನು ಡಿಸೈಡ್ ಮಾಡ್ಬೋದು. ಆರಿಸಿ ಕಾಯಿಸಿದ ನೀರನ್ನು ಕೊಡ್ಬೋದು, ತಣ್ಣೀರನ್ನು ಕೊಡ್ಬೋದು. ಮಕ್ಕಳ ಇಂಟ್ರೆಸ್ಟ್ಗೆ, ಮಕ್ಕಳಿಗೆ ಇಷ್ಟ ಆಗುವಂತಹ ಒಂದು ರೀತಿಯಲ್ಲಿ ನಾವು ಮಕ್ಕಳಿಗೆ ನೀರನ್ನು ಆಫರ್ ಮಾಡಬೇಕಾಗತ್ತೆ. ಇವಾಗ ಗೊತ್ತಾಯ್ತಲ್ವಾ ಯಾವಾಗಿಂದ ನೀರು ಕೊಡಬೇಕು, ಎಷ್ಟು ನೀರು ಕೊಡಬೇಕು ಆ್ಯಂಡ್ ಯಾವ ಟೆಂಪ್ರೇಚರ್ ನೀರು ಕೊಡಬೇಕು ಅಂತ. ಆದರೆ ಸಾಕಷ್ಟು ಜನ ಪೇರೆಂಟ್ಗಳು ತಪ್ಪು ಮಾಡೋದು ಎಲ್ಲಿ ಅಂತಂದರೆ ತುಂಬ ನೀರನ್ನು ಮಕ್ಕಳಿಗೆ ಕೊಡ್ತಾರೆ. ಅಂತಂದರೆ ಮಗುಗೆ ಇಷ್ಟ ಇಲ್ಲ ಅಂತಂದ್ರೂ ಅಯ್ಯೋ ಮಗು ನೀರೇ ಕುಡ್ದಿಲ್ಲ ಅಂತಂದರೆ ಕಕ್ಕ ಸರಿಯಾಗಿ ಪಾಸ್ ಮಾಡಲ್ಲ, ಉಶಿ ಸರಿಯಾಗಿ ಮಾಡಲ್ಲ, ಅಂತಂದರೆ ಉಚ್ಚೆನ ಕರೆಕ್ಟಾಗಿ ಮಾಡಲ್ಲ. ಈ ರೀತಿಯಾದ ಒಂದು ಅಸಂಪ್ಷನ್ನ ಇಟ್ಕೊಂಡು ಮಗುಗೆ ಊಟ ಆಗಿದ ತಕ್ಷಣ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಕುಡಿಸ್ತಾರೆ, ಅಥವಾ ಪ್ರತಿ ದಿನದಲ್ಲಿ ಒಂದು 5-6 ಸಲ ನೀರನ್ನು ಕುಡಿಸ್ತಾನೆ ಇರ್ತಾರೆ. ಈ ರೀತಿ ತಪ್ಪನ್ನು ಮಾಡೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ತುಂಬ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಯಾವ ರೀತಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ, ಮಗುಗೆ ಊಟ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ಯಾಕಂತಂದರೆ ನೀವು ನೀರನ್ನೇ ಮಗುವಿನ ಹೊಟ್ಟೆ ಎಷ್ಟಿರುತ್ತೆ, ಮಗುವಿನ ಮುಷ್ಟಿ ಅಷ್ಟೇ ಇರುತ್ತೆ. ನೀವು ನೀರನ್ನೇ ತುಂಬಿಸಿಟ್ಬಿಟ್ರೆ ಮಗುಗೆ ಊಟ ಮಾಡೋದಕ್ಕಾಗೋದಿಲ್ಲ. ಇದರಿಂದ ವೆಯ್ಟ್ ಗೇನ್ ಆಗಲ್ಲ ಆ್ಯಂಡ್ ಮಕ್ಕಳಿಗೆ ಡಿಫಿಷಿಯನ್ಸಿ ಕಾಡ್ತಾ ಬರುತ್ತೆ. ಊಟ ಸರಿಯಾಗಿ ಮಾಡಿಲ್ಲ ಅಂತಂದರೆ ಮಕ್ಕಳಿಗೆ ಸಿಗಬೇಕಾಗಿರುವಂತಹ ಪೌಷ್ಟಿಕಾಂಶ ಎಲ್ಲಿ ಸಿಗತ್ತೆ? ನೀರಲ್ಲಿ ಅಷ್ಟು ಪೌಷ್ಟಿಕಾಂಶ ಖಂಡಿತವಾಗ್ಲೂ ಇರೋದಿಲ್ಲ. ನೀರು ಏನಕ್ಕೆ ಬೇಕು? ದೇಹದ ಪಚನ ಕ್ರಿಯೆ ಅಂತಂದರೆ ಊಟ ಮಾಡಿರೋದನ್ನ ಜೀರ್ಣಾಂಗ ಕ್ರಿಯೆಗೆ ಬೇಕಾಗಿರುವಷ್ಟು ನೀರು ದೇಹಕ್ಕೆ ಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಿಗೆ ಕೊಟ್ಟರೆ ಅಮೃತನೂ ವಿಷ ಆಗತ್ತೆ ಅಲ್ವಾ? ಸೊ ನೀವು ನೀರು ಜಾಸ್ತಿ ಕೊಡೋದ್ರಿಂದ ಏನೂ ಬೆನಿಫಿಟ್ಸ್ ಇಲ್ಲ. ಮಗು 1 ವರ್ಷ ಆದಮೇಲೆ ರಿಕ್ವೆಸ್ಟ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಬೇಕು ನೀರು, ಅವರ ದೇಹಕ್ಕೆ ಮತ್ತು ವಾತಾವರಣದ ತಕ್ಕಂತೆ ಮಗು ನೀರನ್ನು ಕೇಳತ್ತೆ. ನೀವು ಅಷ್ಟನ್ನು ಆಫರ್ ಮಾಡಿದ್ರೆ ಸಾಕಾಗುತ್ತೆ. ಆ್ಯಂಡ್ ವೆಯ್ಟ್ ಲಾಸ್ ಸಹ ಮಕ್ಕಳು ಆಗ್ತಾರೆ. ಯಾಕಂತಂದರೆ ಮಕ್ಕಳು ಸರಿಯಾಗಿ ಊಟ ಮಾಡಿಲ್ಲ ಅಂತಂದರೆ ಬರೀ ನೀರೇ ಕುಡಿದ್ರೆ ಎಲ್ಲಿ ವೆಯ್ಟ್ ಗೇನ್ ಆಗ್ತಾರೆ. ಅದನ್ನು ತಪ್ಪು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ತುಂಬ ಅತಿಯಾಗಿ ನೀರು ಕೊಡೋದ್ರಿಂದ ಮಕ್ಕಳ ಪುಟ್ಟ ಕಿಡ್ನೀಸ್ಗೆ ನೀವು ತುಂಬ ಪ್ರೆಷರ್ ಮಾಡ್ದಂಗೆ ಆಗುತ್ತೆ. ಯಾಕಂತಂದರೆ ಮಗುವಿನ ಒಂದು ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ನೀರು ಕೊಟ್ಟಾಗ ಮಗುವಿನ ಕಿಡ್ನಿ ಸರಾಗವಾಗಿ ತನ್ನ ಕ್ರಿಯೆಯನ್ನು ಒಂದು ಅನುಸರಿಸ್ಕೊಂಡು ಕೆಲಸ ಮಾಡಿಕೊಂಡು ಮಗುವಿನ ಆರೋಗ್ಯದಲ್ಲಿ ಒಂದು ಚೇತರಿಕೆ ಕಾಣುತ್ತೆ, ಚೆನ್ನಾಗಿ ಆರೋಗ್ಯ ನಡೀತಾ ಇರುತ್ತೆ. ನೀವು ಅತಿಯಾಗಿ ನೀರು ಕೊಟ್ಟಾಗ ಮಗುವಿನ ಕಿಡ್ನಿಗೂ ಪ್ರೆಷರ್ ಆಗುತ್ತೆ. ಇದರಿಂದ ಮಗುವಿನ ಆರೋಗ್ಯಕ್ಕೆ ಒಂದು ತುಂಬ ಪೆಟ್ಟಾಗುತ್ತೆ. ದಯವಿಟ್ಟು ನೀರನ್ನು ಕೊಡುವಾಗ ಮಕ್ಕಳಿಗೆ ಒಂದು ಸಲ ಯೋಚನೆ ಮಾಡಿ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ತಿಳ್ಕೊಂಡು ಕೊಡಿ. 6 ತಿಂಗಳವರೆಗೂ ಮಕ್ಕಳಿಗೆ ಯಾವುದೇ ರೀತಿ ನೀರು ಬೇಡ. 87% ಅಷ್ಟು ಬ್ರೆಸ್ಟ್ ಮಿಲ್ಕಲ್ಲಿ ನೀರಿರುತ್ತೆ. ಮಗುಗೆ ಎಷ್ಟು ನೀರು ಬೇಕು ಅನ್ನೋದು ನಮ್ಮ ನೈಸರ್ಗಿಕವಾಗಿ ಎದೆ ಹಾಲಲ್ಲಿ ಅದು ಕ್ರಿಯೇಟ್ ಆಗಿರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಡಿಹೈಡ್ರೇಷನ್ ಆಗೋದಿಲ್ಲ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ತಾಯಂದಿರು ನೀರನ್ನು ತುಂಬ ಚೆನ್ನಾಗಿ ಕುಡಿದ್ರೇನೇ ಎದೆ ಹಾಲು ತುಂಬ ಚೆನ್ನಾಗಾಗೋದು, ಎದೆ ಹಾಲಲ್ಲಿ ನೀರು ಸಹ ಸೇರೋದು. ಆದರೆ ನಮ್ಮ ಸಮಾಜ ಯಾವ ರೀತಿ ಇದೆ ಅಂತಂದರೆ ಎದೆ ಹಾಲು ಉಣಿಸುವಂತಹ ತಾಯಂದಿರು ಜಾಸ್ತಿ ನೀರು ಕುಡಿಯೋದ್ರಿಂದ ಎದೆ ಹಾಲು ನೀರಾಗುತ್ತೆ, ತುಂಬ ತೆಳ್ಳಗೆ ಬರುತ್ತೆ, ನೀರಾಗಿಬಿಡತ್ತೆ ಅಂತ ಸಾಕಷ್ಟು ತಾಯಂದಿರಿಗೆ ನೀರನ್ನ ಕೊಡೋದಿಲ್ಲ. ಆ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲೂ ಇದೇ ರೀತಿ ಫಾಲೋ ಮಾಡ್ತಿದ್ರೆ ದಯವಿಟ್ಟು ಅವ್ರಿಗೆ ಅರ್ಥ ಮಾಡಿಸಿ ಹೇಳಿಸಿ ಡಾಕ್ಟರ್ಸ್ನ ಸಜೆಷನ್ಸ್ ತಗೊಳ್ಳಿ. ನೀರನ್ನು ಕೊಡೋದ್ರಿಂದ ಯಾವುದೇ ರೀತಿ ಎದೆ ಹಾಲು ತೆಳ್ಳಗೆ ಆಗೋದಿಲ್ಲ. ಪ್ರತಿಯೊಬ್ಬ ತಾಯಿಯ ಎದೆ ಹಾಲಲ್ಲಿ 87% ಅಷ್ಟು ನೀರಿದ್ದೇ ಇರುತ್ತೆ. ಅದೇ ಮಗುಗೆ ಸಾಲಿಡ್ನ ಶುರು ಮಾಡಿದ್ಮೇಲೆ ಮಗುಗೆ ರಾಗಿ ಸರಿ ತಿನ್ನಿಸುವಾಗ ಮಧ್ಯ 1 ಸ್ಪೂನು ಅಥವಾ 2 ಸ್ಪೂನು ಮಧ್ಯ ನೀರನ್ನು ಕೊಡೋದ್ರಿಂದ ಮಗುಗೆ ಜೀರ್ಣ ಆಗೋದಕ್ಕೆ ಇದು ಈಸಿ ಆಗುತ್ತೆ. ಆ್ಯಂಡ್ ಮಗುಗೆ
ಕಕ್ಕ ಸಹ ಪಾಸ್ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೀವು ನೀರು ತುಂಬ ಕಡಿಮೆ ಕೊಟ್ಟಾಗ ಸಾಲಿಡ್ನ ಶುರು ಮಾಡಿದ್ಮೇಲೆ ಮಗುಗೆ ತುಂಬ ಕಷ್ಟ ಆಗುತ್ತೆ, ಕಾನ್ಸ್ಟಿಪೇಷನ್ ಎಲ್ಲ ಆಗುತ್ತೆ. ಆ್ಯಂಡ್ ಇದನ್ನು ಅರ್ಥ ಮಾಡ್ಕೊಳ್ಳಿ, ಮಗುಗೆ ನೀವು ಸಾಲಿಡ್ನ ಶುರು ಮಾಡಿದ್ಮೇಲೆ ಕಾನ್ಸ್ಟಿಪೇಷನ್ ಆಗೋದು ಸಹಜ. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ, ಇನ್ಫಾರ್ಮೇಟಿವ್ ವಿಡಿಯೋ. ಯಾವುದು ಅಂತಂದರೆ ಸಾಲಿಡ್ನ ಶುರು ಮಾಡಿದ್ಮೇಲೆ ಯಾವ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕು ಆ್ಯಂಡ್ ಹೇಗೆ ರೆಡಿ ಆಗಿರಬೇಕು ಪೇರೆಂಟ್ಸ್ಗಳು, ಮಕ್ಕಳ ಹತ್ರ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ನಾನು 3 ಪಾರ್ಟಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಚೆಕ್ ಮಾಡಿಲ್ಲ ಅಂತಂದರೆ ಒಂದ್ಸಲ ಚೆಕ್ ಮಾಡಿ. ಅಯ್ಯೋ ಮಗು ಕಕ್ಕ ಪಾಸೇ ಮಾಡ್ತಿಲ್ಲ, ಕಕ್ಕನ ತುಂಬ ಕಷ್ಟಪಟ್ಟು ಮಾಡ್ತಿದೆ ಅಂತ ಅಂದಿದ ತಕ್ಷಣ ನೀವು ಜಾಸ್ತಿ ನೀರು ಕೊಡೋದಕ್ಕೆ ಹೋಗಬೇಡಿ. ಮಗು 6ರಿಂದ 8 ಸಲ ಯೂರಿನ ಪಾಸ್ ಮಾಡ್ತಿದೆ ಅಂತಂದರೆ ಮಗುಗೆ ಕರೆಕ್ಟಾಗಿ ನೀರು ದೇಹಕ್ಕೆ ಸೇರ್ತಿದೆ. ಆದರೆ ಸಾಲಿಡ್ನ ಶುರು ಮಾಡಿದ್ದೀವಿ, ಹೊಸದಾಗಿ ಶುರು ಆಗಿರೋದ್ರಿಂದ ಮಗುವಿನ ಒಂದು ಜೀರ್ಣಾಂಗ ಕ್ರಿಯೆಗೂ ಒಂದು ಸ್ವಲ್ಪ ಸಮಯ ತಗೊಳ್ಳೋಕ್ಕೆ ಅದು ಟೈಮ್ ತಗೊಳ್ಳುತ್ತೆ. ಕರೆಕ್ಟಾಗಿ ಒಂದು ಬೋವಲ್ ಸಿಸ್ಟಮ್ನ ಕರೆಕ್ಟಾಗಿ ಅದು ಜನ್ರೇಟ್ ಮಾಡೋದಕ್ಕೆ, ಪಾಸ್ ಮಾಡೋದಕ್ಕೆ ಅದು ಟೈಮ್ ತಗೊಳ್ಳುತ್ತೆ. ಯಾವುದೇ ರೀತಿ ಭಯ ಬೇಡ. ಈ ಎಲ್ಲ ಸಿಂಪ್ಟಮ್ಸ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಒಂದು ಮಗು ಹುಟ್ಟಿದ ಮೇಲೆ ತಾಯಂದಿರು ಅಥವಾ ತಂದೆಯಂದಿರ ಒಂದು ಜವಾಬ್ದಾರಿ, ಕರ್ತವ್ಯ ಯಾವ ರೀತಿಯಾಗಿರುತ್ತೆ ಅಂತಂದರೆ ಮಗುವಿನ ಆರೋಗ್ಯದಲ್ಲಿರ್ಬೋದು, ಅವರ ಬೆಳವಣಿಗೆಯಲ್ಲಿರ್ಬೋದು, ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಅಬ್ಸರ್ವ್ ಮಾಡಿ ಯಾವ್ದಾರ ಒಂದು ತೊಂದರೆ ಇದೆಯಾ ಅಥವಾ ಏನೋ ಒಂದು ಡಿಫ್ರೆನ್ಸ್ ಅನ್ನಿಸ್ತಿದೆ ಅಂತ ಅಂದಾಗ ಅದಕ್ಕೆ ಎಚ್ಚೆತ್ತುಕೊಂಡು ಅದಕ್ಕೆ ನಾವು ಸರಿಯಾದ ಮಾರ್ಗದರ್ಶನ ತಗೊಂಡು ಮಗುಗೆ ನಾವು ಆ ಮಾರ್ಗದರ್ಶನದಿಂದ ತಗೊಂಡಂತಹ ಒಂದು ಅನಿಸಿಕೆ, ಅಭಿಪ್ರಾಯಗಳನ್ನ ಮಕ್ಕಳ ಮೇಲೆ ಪ್ರಯೋಗ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಹೇಳೋದನ್ನು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಕೆಲವರು ಹೇಳ್ತಾರೆ ಅಷ್ಟು ನೀರು ಕೊಡಬೇಕು, ಕೆಲವರು ಹೇಳ್ತಾರೆ ಇಷ್ಟು ನೀರು ಕೊಡಬೇಕು. ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಮಕ್ಕಳು ಎಕ್ಸ್ಪಿರಿಮೆಂಟಲ್ ಒಂದು ಬಾಡಿ ಅಲ್ಲ. ಅವ್ರಿಗೂ ಒಂದು ನೋವಾಗುತ್ತೆ, ಅವ್ರಿಗೂ ಒಂದು ಆರೋಗ್ಯ ಹೆಚ್ಚು ಕಡಿಮೆ ಆಗುತ್ತೆ. ಯಾಕಂತಂದರೆ ಮಕ್ಕಳಿಗೆ ಬಾಯಿಲ್ಲ, ನನಗೆ ಇದಾಗ್ತಿದೆ, ಅದಾಗ್ತಿದೆ, ಅದು ನೋವಾಗ್ತಿದೆ, ಇದು ನೋವಾಗ್ತಿದೆ ಅಂತ ಹೇಳ್ಕೊಳ್ಳೋದಕ್ಕೆ. ಈ ಎಲ್ಲ ಪ್ರಾಬ್ಲಮ್ಮು ನೀರನ್ನು ಹೆಚ್ಚಾಗಿ ಕೊಡೋದ್ರಿಂದನೂ ಸಹ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ, ನೀರನ್ನು ಕಡಿಮೆ ಕೊಡೋದ್ರಿಂದನೂ ಪ್ರಾಬ್ಲಮ್ ಆಗುತ್ತೆ. ಮಕ್ಕಳಿಗೆ ಎಷ್ಟು ನೀರನ್ನು ಕೊಡಬೇಕು, ಹುಟ್ಟಿದಾಗಿಂದ 6 ತಿಂಗಳವರೆಗೂ ಯಾವುದೇ ರೀತಿಯ ನೀರು ಬೇಡ ಮಕ್ಕಳಿಗೆ. 6 ತಿಂಗಳಿಂದ 1 ವರ್ಷದವರೆಗೂ ಒಂದು 50ರಿಂದ 100 ml ಅಷ್ಟು ನೀವು ನೀರನ್ನು ಕೊಡ್ಬೋದು. ಮಧ್ಯ ಮಧ್ಯ ಆಹಾರದ ಸಮಯದಲ್ಲಿ ಕೊಡ್ಬೋದು. ಕೆಲವರು ಹೇಳ್ತಾರೆ ಆಹಾರ ಕೊಟ್ಟಾಗ, ಊಟ ಮಾಡಿಸುವಾಗ ನೀರು ಕೊಡಬೇಡ, ಮಗುಗೆ ಅದೇ ಅಭ್ಯಾಸ ಆಗಿಬಿಡುತ್ತೆ ಅಂತ. ಮಕ್ಕಳಿಗೆ ನುಂಗಲಿಕ್ಕೆ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ. ಯಾಕಂತಂದರೆ ಮಗುಗೆ ಆಹಾರ ನುಂಗೋದು ತುಂಬ ಕಷ್ಟ, ಅವ್ರಿಗೆ ತುಂಬ ಅದು ಹಿಂಸೆ ಅನಿಸುತ್ತೆ. ನೀವು ನೀರು ಕೊಟ್ಟಾಗ ಅದು ನುಂಗೋದಕ್ಕೂ ಈಸಿ ಆಗುತ್ತೆ, ಜೀರ್ಣಕ್ಕೂ ಮಗುಗೆ ಈಸಿ ಆಗುತ್ತೆ ಆ್ಯಂಡ್ ಇಷ್ಟ ಆಗುತ್ತೆ ಮಕ್ಕಳಿಗೆ ಆಹಾರ. ಮಕ್ಕಳಿಗೆ ನೀರು ಕೊಡ್ತಿಲ್ಲ ಊಟದ ಸಮಯದಲ್ಲಿ ಅಂತಂದರೆ ಆ ರೀತಿ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಕೆಲವರು ತುಂಬ ಬೆಟ್ಟಿ ಸಜೆಷನ್ಸ್ನ ಕೊಡ್ತಾರೆ. ಮಗುಗೆ ಫಸ್ಟು ಊಟ ಮಾಡೋದಕ್ಕಿಂತ ಮುಂಚೆ ನೀರು ಕೊಡು, ಊಟ ಆದಮೇಲೆ ನೀರು ಕೊಡು, ಮಧ್ಯ ಮಧ್ಯ ನೀರು ಕೊಡಬೇಡ, ಅದೇ ಅಭ್ಯಾಸ ಆಗ್ತಾರೆ ಅಂತ. ಮಕ್ಕಳಿಗೆ ಬೇಕಾಗಿರೋದನ್ನು ಮಾಡಿ, ಬೇರೆಯವರು ಹೇಳೋದನ್ನು ಮಾಡೋದಕ್ಕಿಂತ ಮುಂಚೆ ಮಗುಗೆ ಏನು ಬೇಕು ಅನ್ನೋದನ್ನು ತಿಳ್ಕೊಂಡು ನಾವು ಮಾಡೋದ್ರಿಂದ ಮಗುವಿನ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಆ್ಯಂಡ್ ಮಗುವಿನ ಆರೋಗ್ಯಕ್ಕೆ ನಾವು ಸಹಕಾರ ಆಗುವಂತಹ ಒಂದು ಟಿಪ್ಸ್ನ ಫಾಲೋ ಮಾಡ್ತಿದ್ದೀವಿ ಅಂತ ಇದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪ್ರತಿಯೊಬ್ಬ ಪೇರೆಂಟ್ಗಳು. ಮಗುಗೆ ಎಷ್ಟು ನೀರು ಕೊಡಬೇಕು, ಯಾವ ನೀರು ಕೊಡಬೇಕು, ಯಾವಾಗ ಕೊಡಬೇಕು. ಕೆಲವು ಮಕ್ಕಳುಗಳು ನೀರೇ ಕುಡಿಯೋದಿಲ್ಲ. ಅಂತಹ ಮಕ್ಕಳುಗಳಿಗೂ ಸಹ ನಾನು ಮುಂದಿನ ವೀಡಿಯೋಸಲ್ಲಿ ಟಿಪ್ಸ್ ಸಹ ಶೇರ್ ಮಾಡ್ತೀನಿ. ಹೇಗೆ ಮಗುಗೆ ನೀರು ಕುಡಿಸೋದನ್ನು ಅಂತಂದರೆ ನೀರು ಒಂದು ದಿನಕ್ಕೆ ಇಷ್ಟು ಬೇಕು ನೀರು, ಅದನ್ನು ಕುಡಿಯೋದಕ್ಕೆ ಮಗುಗೆ ಹೇಗೆ ಅಭ್ಯಾಸ ಮಾಡಬೇಕು, ಆ್ಯಸ್ ಅ ಪೇರೆಂಟ್ ಆಗಿ ಯಾವ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು, ಯಾವ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಮಕ್ಕಳು ನೀರು ಕುಡಿಯೋದಕ್ಕೆ ಇಷ್ಟಪಡ್ತಾರೆ, ಅವರ ದೇಹಕ್ಕೆ ಬೇಕಾಗಿರುವಂತಹ ನೀರನ್ನು ಮಗುನೇ ಇಚ್ಛೆ ಪಟ್ಟು ಕುಡಿಯೋದಕ್ಕೆ ನಾನು ಟಿಪ್ಸ್ಗಳನ್ನ ಮುಂದಿನ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡಿರುವಂತಹ ಮಾಹಿತಿ ಪ್ರತಿಯೊಬ್ಬ ಪೇರೆಂಟ್ಸ್ಗಳಿಗೂ ಬೇಕಾಗಿದೆ, ನ್ಯೂ ಮಾಮೀಸ್, ನ್ಯೂ ಪೇರೆಂಟ್ಸ್ಗೆ. ಯಾಕಂತಂದರೆ ನೀರು ಅನ್ನೋದು ಎಷ್ಟು ಒಂದು ದೇಹಕ್ಕೆ ಇಂಪಾರ್ಟೆಂಟು. ಯಾಕಂತಂದರೆ ನಮ್ಮ ದೇಹ 70% ಅಷ್ಟು ನೀರಲ್ಲೇ ತುಂಬಿರೋದ್ರಿಂದ, ಅಂತಂದರೆ ನೀರೇ ನಮ್ಮ ಒಂದು ಅವಿಭಾಜ್ಯ ಅಂಗ ಆಗಿರೋದ್ರಿಂದ ನೀರನ್ನು ಅತಿಯಾಗಿ ಹೆಚ್ಚಿಗೆನೂ ಕೊಡಬಾರ್ದು ಆ್ಯಂಡ್ ಕಡಿಮೆನೂ ಮಾಡಬಾರ್ದು. ಆ್ಯಂಡ್ ಮಕ್ಕಳಿಗೆ ನೀರನ್ನು ಶುರು ಮಾಡಿದಾಗ ಯಾವ ರೀತಿ ಕೊಡಬೇಕು, ಕಪ್ಸಲ್ಲಿ ಕೊಡಬೇಕಾ, ಸಿಪ್ಪಿ ಕಪ್ಪಲ್ಲಿ ಕೊಡಬೇಕಾ, ಲೋಟದಲ್ಲಿ ಕೊಡಬೇಕಾ ಅಂತ ಕಮಿಂಗ್ ವ್ಲಾಗ್ಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ನೀವೇನು ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸಿ ಯು, ಟಾಟಾ, ಬಾಯ್, ಲವ್ ಯು ಆಲ್, ಟೇಕ್ ಕೇರ್ ಆಲ್ ಆಫ್ ಯು.